ಇನ್ನೂ ಅನೇಕ ಸಮಸ್ಯೆ ಇದೆ. ನಾನು ಮತ್ತು ಸಚಿವರು ಕೂಡ ಇವತ್ತು ಅರ್ಜೆಂಟ್ ಬೆಂಗಳೂರಿಗೆ ಹೋಗೋದ್ರಿಂದ ಯಶ್ಪಾಲ್ರವರು ಕೂಡ ಬೇರೆ ಕಾರ್ಯಕ್ರಮದ ನಿಮಿತ್ತ ನಿರ್ಗಮಿಸಲಿಕ್ಕಿದ್ದಾರೆ. ಆ ನಿಟ್ಟಿನಲ್ಲಿ ಒಂದು 2-3 ಸಣ್ಣ ಪ್ರಾಬ್ಲಮ್ ಇದೆ. ಪರ್ಸಿನ್ ಮೀನುಗಾರದಿರ್ಬೋದು, ಇಡೀ ಮೀನುಗಾರ ಸಮುದಾಯದಿರ್ಬೋದು. ₹1 ತನ್ನಿಂತಾನೆ ಯಾರಿಗೂ ಗೊತ್ತಿಲ್ಲ, ಒಮ್ಮೆ ಹೆಚ್ಚಿಗೆ ಮಾಡಿಬಿಟ್ಟಿದ್ದೀರಿ. ₹1 7 ಪೈಸನೇನು ಸಚಿವರೇ ತಾವೇ ಮಾಡಿದ್ದೀರಿ ಅಂತ ಅಲ್ಲ, ಇಲ್ಲಿ ಗುಲ್ಲಿದೆ. ಅದು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಅದನ್ನು ವಿಡ್ರಾ ಮಾಡಿ. ಯಾಕಂದರೆ ಒಂದು ₹2 ಕೊಡ್ತೀರಿ, ಅದ್ರಾಗ ₹1 ವಾಪಸ್ ತೊಗೊಂಡ್ರಿ ಎಲ್ಲಿ ಹೋಗ್ಬೇಕು ಅವ್ರು ಮೀನುಗಾರರು? ಖಂಡಿತ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಸರ್. ಇವನ್ ಕೇಂದ್ರ ಸರ್ಕಾರ ಕೂಡ ನಮ್ಮ ಪಾಲಿಗಿಲ್ಲ. ನಾನು ನೇರವಾಗಿ ಹೇಳ್ತೀನಿ. ಇವತ್ತು ನೀವು ಕೂಡ ಕೈ ಬಿಟ್ಟರೆ ಅವರೆಲ್ಲ ಅಧೋಗತಿಗೆ ಹೋಗ್ತಾರೆ. ಆ ದೃಷ್ಟಿಯಲ್ಲಿ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಿಮ್ಮ ಜೊತೆ ಬರ್ತೇನೆ. ಏನಾದರೂ ಒಂದು ಶಾಸಕರು ಕೂಡ ಇರಲಿ, ಬೇಕಾದರೆ ಅದನ್ನು ಖಂಡಿತ ಇದು ಮಾಡಿ ನೋಡಿ. ಸಂಕಷ್ಟ ಪರಿಹಾರ ನಿಧಿ ಯಾವ ಮೀನುಗಾರ ಸತ್ರು ₹1 ಬರೋದಿಲ್ಲ. ಭಾಳ ಬೇಸರದಿಂದ ಹೇಳ್ತೀನಿ. ನೀವು ಕೂಡ ಮೀನುಗಾರರೇ. ಎಲ್ಲಿ ಸರ ಯಾರು ಎಲ್ಲಿ ಹೋಯ್ತು ನೋಡಿ, ಯಾರು ಯಾವ ಬೋಟ್ ಸುವರ್ಣ ತ್ರಿಭುಜ ಅವು ಎಲ್ಲಿ ಹೆಸರೇ ಇಲ್ಲ. ಅದರಷ್ಟೇ ಖಂಡಿತ ನೀವು ಅದನ್ನು ಕೊಡೋದಾದರೆ ನಿಮ್ಮ ಸರ್ಕಾರದಿಂದ ಕೊಡಿ ಸಂಕಷ್ಟ ಪರಿಹಾರ ನಿಧಿ. ಈ ನಮ್ಮ ಮೀನುಗಾರರಿಂದ ತೊಗೊಂಡು ಕೊಡೋದಾದ್ರೆ ಮತ್ತೆ ಯಾಕೆ ಡೀಸೆಲ್ ಸಬ್ಸಿಡಿ ಕೊಡ್ತೀರಿ ಸರ್? ಭಾಳ ನೋವಿನ ಸಂಗತಿ ಇದು. ಖಂಡಿತ ಇದ್ರ ಬಗ್ಗೆ ನಾವು ಮುಖ್ಯಮಂತ್ರಿಗಳು, ಇಲ್ಲಿ ಕಾಂಗ್ರೆಸ್ ಲೀಡರ್ಗಳಿದ್ದಾರೆ, ಇಲ್ಲಿ ಪ್ರಮೋದ್ ಮಧುರಾಜ್ ಇದ್ರು, ಬಿಟ್ಟು ಹೋಗ್ಯಾರ ಅವರು. ನಾವೆಲ್ಲ ಸುಮ್ಮನೆ ಹೋಗ್ತೀವಿ ಇದ್ದಿದ್ರಾಗ ಯಾರ ಕರ್ಕೊಂಡು. ಖಂಡಿತ ಅದನ್ನು ನೀವು ಬಗೆಹರಿಸ್ಬೇಕು. ಮತ್ತು 12 ನಾಟಿಕಲ್, ನನಗೇನು ನಮ್ಮ ಮೀನುಗಾರರ ಬಗ್ಗೆ ಅಷ್ಟು ಸಮಸ್ಯೆ ಗೊತ್ತಿಲ್ಲ. ಈಗ 12 ನಾಡ ದೋಣಿಯವರಿಗೆ ಭಾಳ ತೊಂದರೆ ಆಗ್ತಿದೆ ಸರ್. ಅದು 12 ನಾಟಿಕಲ್ ಮೈಲಿನಿಂದ ಹೊರ ರಾಜ್ಯದವ್ರಂತ ಯಾರೋ ಹೊರ ರಾಜ್ಯದವ್ರನ್ನ ತಮ್ಮ ಬೋಟ್ನಲ್ಲಿ ಹಾಕೊಂಡು ಬಂದು ನಮ್ಮ ಸಣ್ಣ ನಾಡ ದೋಣಿಗೆಲ್ಲ ಡಿಕ್ಕಿ ಹೊಡೆದು ನಮ್ಮವ್ರನ್ನ ಒಯ್ದು ಸ್ಟೇಷನಿಗೆ ಹಾಕ್ತಾರೆ. ಅವ್ರ ಮೇಲೆ ಬೋಟ್ ಸೀಸ್ ಮಾಡ್ತಾರೆ. ಇದೆಲ್ಲ ಭಾಳ ದುರಂಥದ್ದು. ಮೀನುಗಾರರು ಬದುಕುವಾಗ ಬೇಡ ಹೇಳಿ. ನೀವೇ ಮೀನುಗಾರಿಕೆ ಸಚಿವರು, ನೀವು ನಿಮ್ಮ ನೇತೃತ್ವದಾಗಿದ್ದಾಗ ನಾವು ಬದುಕಬೇಕಾ ಬೇಡವಾ? ಆ ಕರಾವಳಿ ಕಾವಲು ಪಡೆಯವರು ಏನು ಮಾಡ್ತಾರೆ? ಅವ್ರಿಗೊಂದು ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡಿ. ಸುಮ್ಮನೆ ಎಲ್ಲ ಬಂದು ಒಳಗಡೆ ಬಂದು ನಮ್ಮ ಬೋಟಿಗೆ ಹಾನಿ ಮಾಡಿ ಸುಮ್ಮನೆ ಡಕಾಯಿತ್ರ ಅಂತ ಹೇಳ್ತಾರೆ ನಮಗೆ FIRನಾಗ. ನಾವು ಡಕಾಯಿತ್ರ ಹೊಟ್ಟೆ ತುಂಬ್ಕೋತಾ ಇದ್ದಾರೆ ಮೀನುಗಾರರೊಳಗೆ ಅಷ್ಟೇ. ಏನೋ ಒಂಚೂರು ಹೆಚ್ಚು ಕಡಿಮೆ ಎಲ್ರಿಗೂ ಸರಿಸಮಾನವಾಗಿ ಬರುವುದೂ ಇಲ್ಲ. ತಾವು ಮೀನು ವ್ಯಾಪಾರ ಮಾಡಿರಿ, ಎಲ್ಲ ಸೋತಿರಿ, ಸುಣ್ಣ ಆಗಿದ್ದೀರಿ. ಏನೋ ನಿಮ್ಮ ಲಕ್ಷ್ಯ ಚೆನ್ನಾಗಿತ್ತು, ಮಿನಿಸ್ಟರ್ ಆಗಿರಿ. ಆ ದೃಷ್ಟಿಯಲ್ಲಿ ಖಂಡಿತ ಇವ್ರ ಬಗ್ಗೆ ಇವತ್ತು ಬಂದರ್ ಇರ್ಬೋದು, ಬೇರೆ ಬೇರೆ ಇದಿರ್ಬೋದು, ಆ ದೃಷ್ಟಿಯಲ್ಲಿ ಅವ್ರದ್ದು ಭಾಳ ಕಷ್ಟ ಇದೆ. ಆ ದೃಷ್ಟಿಯಲ್ಲಿ ಖಂಡಿತ ಮನನೊಂದು ಮಾತಾಡೋದು. ನಾನು ನೋಡಿ, ನಾನೇನು ವೋಟಿಂಗ್ ನಿಲ್ಲವಲ್ಲ. ಈಗ ಪ್ರಮೋದ್ ಅವರಾಗಲಿ, ಯಶ್ಪಾಲ್ ಅವರು ಬೈತಾರೆ, ನನ್ನೇನು ಬಿಡೋದಿಲ್ಲ ಫ್ರೀಯಾಗಿ ಅವರು. ಆದರೆ ನಾನು ಆ ಸಮಾಜದಾಗ ಹುಟ್ಟಿದ್ದೀನಿ, ಅದರದ್ದೊಂದು ಋಣ ತೀರಿಸೋ ಕೆಲಸ ಸರ್. ಮುಖ್ಯಮಂತ್ರಿಗಳ ಹತ್ರ ಹೇಳಿ, ₹1 ಏನು ಸರ್ ಅದು ಭಾಳನ? ಅವ್ರಿಗೆ 1 ಲಕ್ಷ ಹೋಗ್ತದೆ ವರ್ಷಕ್ಕೆ ಒಂದೊಂದು ಮೀನುಗಾರ ಬೋಟಿನವ್ರಿಗೆ. ಎಂತ ಸರ್ ನೀವು ಕೊಟ್ಟು ಉಪಯೋಗಿಲ್ಲ. ಒಂದು ಕೈ ಕೊಟ್ಟು ಒಂದು ಕೈ ತೊಗೊಂಡಂಗಿದ್ದು. ಇದ್ರ ಬಗ್ಗೆ ಸೀರಿಯಸ್ ಆಗಿ ನೀವು ಮಾಡಬೇಕು. ಅದನ್ನು ವಿಡ್ರಾ ಮಾಡ್ತೀವಂತ ನಮ್ಗೆ ಹೇಳ್ಬೇಕು. ಎಲ್ಲ ಬಂದರ್ನಿಂದ ಅದನ್ನು ರಸ್ತೆಗಿಳಿಯೋ ಕೆಲಸ ಆಗ್ತದೆ ನೋಡ್ರಿ. ಖಂಡಿತ ಇದು ಸೀರಿಯಸ್ ಆಗ್ತದೆ. ನೀವು ಎಲ್ಲದಕ್ಕೂ ಕೊಡ್ತೀರಿ ಮರ್ರೆ. ಇವತ್ತು ಕಾರ್ಮಿಕರಿಗಿರ್ಬೋದು, ಬೇರೆ ಬೇರೆ ಇದಕ್ಕೆಲ್ಲ ಕೊಡ್ತೀರಿ. ಕಾರ್ಮಿಕರ ಸೆಸ್ ಇದೆ, ಅದ್ರಾಗ ಇದು ಮಾಡಿ. ಹಾಗೆ ಅನೇಕ ಇವತ್ತು ಸಮಸ್ಯೆಗಳಿರ್ಬೋದು. ಮೇಂಟೆನೆನ್ಸ್ ಬಜೆಟ್ನಲ್ಲಿ ಸರ ಬಜೆಟ್ ಒಳ್ಳೆ ಆದರೂ ಒಂದು ಗಟ್ಟಿ ಧೈರ್ಯ ಮಾಡಿದರೆ, ನೀವು ಮನಸ್ಸು ಮಾಡಿದ್ರೆ ಆಗ್ತದೆ. ಒಂದು ಸ್ವಲ್ಪ ಸಿಟ್ಟು ಮಾಡ್ಕೊಂಬರ್ಬೇಕು ಅವ್ರ ಹತ್ರ, ಮತ್ತೆ ಕರೆದು ಕೊಡ್ತಾರೆ. ಆ ದೃಷ್ಟಿಯಲ್ಲಿ ಎಲ್ಲ ಮೀನುಗಾರರ ಸಮಸ್ಯೆನ ಒಂದು ಅರ್ಧ ಗಂಟೆ ಅವರು ಬಂದರಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಕೂಡ ನನ್ನ ಜೊತೆ ಫ್ಲೈಟಿಗೆ ಬರ್ತಾರೆ. ಆ ನಿಟ್ಟಿನಲ್ಲಿ ಖಂಡಿತ ನಮ್ಮ ಸಮಾಜದ ಒಂದು ಮಂತ್ರಿಗಳವರು, ಅವರಿಗೂ ಒತ್ತಡ ಭಾಳ ಇದೆ. ಅಲ್ಲಿ ಹೋದರೆ ಸರ್ಕಾರದಲ್ಲಿ ಭಾಳ ಕಷ್ಟ ಇದೆ, ದುಡ್ಡು ಸಿಗೋದು. ಇದ್ದಿದ್ರೊಳಗೆ ಏನಾದರೂ ಮಾಡಿ ಮೀನುಗಾರಿಕೆ ಇಲಾಖೆಗೆ ಸಾಕಷ್ಟು ಹಣವನ್ನು ಬಜೆಟ್ನಲ್ಲಿ ಒದಗಿಸಬೇಕು. ಮೀನುಗಾರರ ಸಮಸ್ಯೆಗಳನ್ನು, ಮೇಂಟೆನೆನ್ಸ್ ಇರ್ಬೋದು, ಆ ಬಂದರ್ನಲ್ಲಿ ಭಾಳ ಕಷ್ಟ ಇದೆ. ಅಲ್ಲಿ ಸ್ವಚ್ಛತಾ ಇರ್ಬೋದು, ಬೇರೆ ಬೇರೆ ಎಲ್ಲ ಕಾರ್ಯಕ್ರಮಗಳಿಗೆ ಸ್ವಲ್ಪ ಒತ್ತಾಸೆಯನ್ನು ಕೊಟ್ಟು ಆ ಮೀನುಗಾರಿಕೆ ಸಚಿವರಾಗಿ ನಿಮಗೂ ಒಂದು ಹೆಸರು ಬರಬೇಕು. ಆ ನಿಟ್ಟಿನಲ್ಲಿ ನೀವು ಇದ್ರ ಬಗ್ಗೆ ಕ್ರಮ ತೆಗೆದುಕೋತೀರಿ ಅಂತ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನೀವು ಪ್ರಥಮ ಬಾರಿಗೆ ಬಂದಿದ್ದೀರಿ, ಆದರೆ ಮೀನುಗಾರ ನಿರೀಕ್ಷೆಯನ್ನು ಹುಸಿಯಾಗಿಡದೆ ಅದನ್ನೆಲ್ಲ ನಿರ್ವಹಿಸಬೇಕೆಂಬ ಒಂದು ವಿನಂತಿಯನ್ನು ಕೂಡ ಸಮಸ್ತ ಮೀನುಗಾರರ ಪರವಾಗಿ ನಾನು ಮಾಡ್ತಿದ್ದೇನೆ. ಇವತ್ತು ಮೀನುಗಾರಿಕೆಗೆ ಉತ್ತೇಜನ ಇರ್ಬೋದು, ಮೀನುಗಾರರಿಗೆ ಪ್ರೋತ್ಸಾಹ ನೀಡುವಂಥ ದೃಷ್ಟಿಯಲ್ಲಿ ಇವತ್ತು ಒಂದು ಸುಸಜ್ಜಿತವಾದ ಈ ಮೀನು ಮಾರುಕಟ್ಟೆ ನಿರ್ಮಾಣವಾಗಿದೆ. ಬಹುಶಃ ಈಗಾಗಲೇ ಕೇಂದ್ರ ಸರ್ಕಾರದ ಮತ್ಸ್ಯ ಸಂಪದ ಯೋಜನೆ ಅಡಿಯಲ್ಲಿ NFDBಯ
ಅಡಿಯಲ್ಲಿ 1,25,00,000 ರೂಪಾಯಿಯ ಸಹಾಯಧನವನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಮಾನ್ಯ ಸಚಿವರ ಹತ್ರ ನಾನು ವಿನಂತಿ ಮಾಡ್ತೇನೆ, ಈಗಾಗಲೇ ಮತ್ಸ್ಯ ಸಂಪದದ ಯೋಜನೆ ಮೂಲಕ ಮೀನುಗಾರರಿಗೆ ಉದ್ದೇಶ, ಮೀನುಗಾರರಿಗೆ ಪ್ರೋತ್ಸಾಹ ಯಾವ ರೀತಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ನೀಡ್ತಿದೆ, ಬಹುಶಃ ಅದೇ ರೀತಿ ತಮ್ಮ ನೇತೃತ್ವದಲ್ಲಿ ಕೂಡ ರಾಜ್ಯ ಸರ್ಕಾರದ ಮೂಲಕ ಮೀನುಗಾರರಿಗೆ ಪ್ರೋತ್ಸಾಹ ಮಾಡುವಂಥ ಕೆಲಸ ತಾವು ಮಾಡಬೇಕು. ಆ ಮೂಲಕ 350 ಕೋಟಿ ಇದ್ದ ಬಜೆಟನ್ನು ಕನಿಷ್ಠ 1,000ಕ್ಕೆ ಏರಿಸುವಂಥ ಕೆಲಸ ಆಗಬೇಕು. ಏಕೆಂದರೆ ಇವತ್ತು 350 ಕೋಟಿಯ ಬಜೆಟ್ನಲ್ಲಿ ಕೇವಲ ಡೀಸೆಲ್ ಸಬ್ಸಿಡಿ ಇರ್ಬೋದು, ಸೀಮೆಣ್ಣೆ ಇರ್ಬೋದು, ಮೀನುಗಾರಿಕೆ ರಸ್ತೆಗೆ ಮಾತ್ರ ಸೀಮಿತವಾಗಿರ್ತದೆ. ಆದರೆ ಬೇರೆ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮ ಯೋಜನೆಗಳಿಗೆ ಮಾಡಲಿಕ್ಕೆ ಅಸಾಧ್ಯವಾಗ್ತದೆ. ಆ ಸಂದರ್ಭದಲ್ಲಿ ಕನಿಷ್ಠ 1,000 ಕೋಟಿ ಮೀನುಗಾರಿಕೆ ಬಜೆಟಿಗೆ ಇದೇ ಬರುವ ಬಜೆಟ್ನಲ್ಲಿ ತಾವು ಮೀಸಲಿಡಬೇಕು. ಆ ಸಂದರ್ಭದಲ್ಲಿ ಅದಕ್ಕೆ ಮ್ಯಾಚಿಂಗ್ ಗ್ರ್ಯಾಂಟ್ ಆಗಿ ಕೇಂದ್ರ ಸರ್ಕಾರದ ಮೂಲಕ 5,000 ಕೋಟಿಯನ್ನು ತರುವಂಥ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲರೂ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ಬಹುಶಃ ಈಗಾಗಲೇ ಮಲ್ಪೆಯಲ್ಲಿ ಭಾಳಷ್ಟು ಸಮಸ್ಯೆಗಳನ್ನು ಮೀನುಗಾರರು ಎದುರಿಸಿದ್ದಾರೆ. ಈಗಾಗಲೇ ಮಹಿಳಾ ಮೀನುಗಾರ ಸಹಕಾರಿ ಸಂಘದ ಪದಾಧಿಕಾರಿಗಳಿದ್ದಾರೆ. 30 ವರ್ಷದಿಂದ ಅವರ ಒಂದು ಒಣಮೀನು ಒಣಗಿಸುವ ಆ ಜಾಗದ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ತಾವು ಅದಕ್ಕೆ ವಿಶೇಷವಾದ ಮುತುವರ್ಜಿ ವಹಿಸಿಕೊಂಡು ತಾವೊಬ್ಬರು ಮೀನುಗಾರರಾಗಿದ್ದುಕೊಂಡು ಆ ಮೀನುಗಾರ ಮಹಿಳೆಯರಿಗೆ ಆ ಜಾಗವನ್ನು ಒದಗಿಸಿಕೊಡುವಂಥ ಲೀಸ್ನ ಮೂಲಕ ಒದಗಿಸಿಕೊಡುವಂಥ ಒಂದು ಕೆಲಸವನ್ನು ಕೂಡ ಮಾಡಬೇಕೆಂಬ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಿದ್ದೇನೆ. ಬಹುಶಃ ಅತಿ ಹೆಚ್ಚು ಮೀನುಗಾರಿಕಾ ಬೋಟ್ಗಳಿರ್ತಕ್ಕಂಥ ಒಂದು ಬಂದರಿದ್ದರೆ ಅದು ಮಲ್ಪೆ ಬಂದರ್ ಎಂಬತಕ್ಕಂಥದ್ದನ್ನು ನಾವು ಇವತ್ತು ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ನಮ್ಮ ತಂದೆ ದಿವಂಗತ ಮಲ್ಪೆ ಮಧುರಾಜರು ಮತ್ತು ದಿವಂಗತ ಟಿ.ಎ. ಪೈಗಳು ಇಲ್ಲಿ ಮಲ್ಪೆ ಬಂದರನ್ನು ಫಸ್ಟ್ ಫೇಸ್ ಪ್ರಥಮ ಹಂತದ ಕಾಮಗಾರಿಯನ್ನು ಅವರು ಮಾಡಿದರು. ಒಂದು ಕಾಲದಲ್ಲಿ ಮಂಗಳೂರಿನಲ್ಲಿರುವಂಥ ವಾಣಿಜ್ಯ ಬಂದರ್ ಮಲ್ಪೆಗೆ ಬರಬೇಕಾಗಿತ್ತು. ಆದರೆ ಇಲ್ಲಿ ಅವರೆಲ್ಲ ವಿರೋಧ ಮಾಡಿದ್ರಿಂದ ಆ ವಾಣಿಜ್ಯ ಬಂದರು ಮಂಗಳೂರಿಗೆ ಹೋಯಿತು. ಇವತ್ತು ಮೀನುಗಾರಿಕೆಗೆ ವಿಶೇಷವಾಗಿ ಒತ್ತು ಕೊಡುವಂಥ, ಶಕ್ತಿ ಕೊಡುವಂಥ ಬಂದರು ಮಲ್ಪೆ ಆಗಿದೆ. ಸಾವಿರಾರು ಜನರ ಬಟ್ಟಲನ್ನು, ಊಟದ ಬಟ್ಟಲನ್ನು ತುಂಬಿಸುವ ಒಂದು ಶಕ್ತಿ ಇದ್ದರೆ ಅದು ನಮ್ಮ ಮಲ್ಪೆ ಬಂದರಿಗಿದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮೀನುಗಾರಿಕಾ ಇಲಾಖೆಯನ್ನು ಸರ್ಕಾರದ ಸಹಾಯ ಇಲ್ಲದೆ ನಡೆಸಲಿಕ್ಕಾಗೋದಿಲ್ಲ. ಮೀನುಗಾರಿಕೆಯನ್ನು ಸರ್ಕಾರದ ಸಹಾಯ ಇಲ್ಲದೆ ನಡೆಸಲಿಕ್ಕಾಗೋದಿಲ್ಲ. ಇವತ್ತು ಹೃದಯ ಶ್ರೀಮಂತಿಕೆ ಒಬ್ಬ ಮಂತ್ರಿ ಇದ್ದಾರೆ. ನಾನು ಅವರು ಜೊತೆಯಾಗಿ ಶಾಸಕರಾಗಿದ್ವಿ. ನಾನು ಮಂತ್ರಿ ಇದ್ದಾಗ ಅವರು ಶಾಸಕರಿದ್ದರು, ಭಟ್ಕಳ ಶಾಸಕರು. ಹೃದಯ ಶ್ರೀಮಂತಿಕೆ ಇದೆ, ಮೀನುಗಾರಿಕೆಗಾಗಿ ಏನಾದರೂ ಮಾಡಬೇಕು ಅಂತಕ್ಕಂಥ ಕಾಳಜಿ ಇದೆ. ಇವತ್ತು ಜಿ ಶಂಕರ್ರವರು ಅನೇಕ ಬೇಡಿಕೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅದು ಜಿ ಶಂಕರ್ರ ಸ್ವಂತ ಬೇಡಿಕೆ ಅಲ್ಲ, ಅವರು ಮೀನುಗಾರರ ಪರವಾಗಿ ಇಟ್ಟಂಥ ಒಂದು ಬೇಡಿಕೆ ಆಗಿದೆ. ತಾವು ಕೂಲಂಕುಷವಾಗಿ ಅದನ್ನು ಪರಿಶೀಲಿಸಿ ಮೀನುಗಾರರಿಗೆ ಯಥೇಷ್ಟವಾದಂಥ ಅನುಕೂಲ ಮಾಡುವಂಥದ್ದು, ಅದರ ಜೊತೆಗೆ ದೋಣಿಯಲ್ಲಿ ದುಡಿಯುವವರ ಕಾಳಜಿ ಕೂಡ ತಾವು ವಹಿಸಬೇಕು. ಇನ್ಸುರೆನ್ಸ್ ಇಲ್ಲದೆ ಮುಳುಗಡೆ ಆದಂಥ ದೋಣಿಗಳ ಒಂದು ಸಹಾಯಕ್ಕೂ ಕೂಡ ಸರ್ಕಾರ ಬರಬೇಕು. ಯಾಕಂದರೆ ಕೆಲವು ಸಲ ಇಲ್ಲಿ ಒಂದು ಬೋಟ್ ಇದ್ದು ಅವರು ಸಮುದ್ರಕ್ಕೆ ಹೋಗುವಾಗ ಸಮುದ್ರ ಶಾಂತವಾಗಿತ್ತು. ಅಲ್ಲಿ ಸಡನ್ ತುಫಾನ್ ಬಂದಾಗ ಸಮುದ್ರಕ್ಕೆ ಹೋಗಬಾರ್ದು ಅಂತ ಆದೇಶ ಬಂತು ಅಧಿಕಾರಿಗಳಿಂದ. ಆದರೆ ಇವರು ಹೋಗುವಾಗ ತುಫಾನ್ ಇರಲಿಲ್ಲ, ಅಲ್ಲಿ ತುಫಾನಾಗಿ ಮುಳುಗ್ತು. ಅವ್ರಿಗೆ ಇನ್ಸೂರೆನ್ಸ್ ಕೊಡಲಿಲ್ಲ. ಯಾಕಂದರೆ ನೀವು ತುಫಾನ್ ಇರುವಾಗ ಹೋಗಿದ್ದೀರಿ ಅಂತ. ತಪ್ಪು ಅವರದ್ದಲ್ಲ. ಇದನ್ನೆಲ್ಲ ಪರಿಶೀಲನೆ ಮಾಡದೆ ಮೀನುಗಾರರಿಗೆ ತೊಂದರೆ ಕೊಡ್ತಕ್ಕಂಥ ಯಾವುದೇ ಅಧಿಕಾರಿ ಇರಲಿ, ಅದು ಕೇಂದ್ರ ಸರ್ಕಾರದ ಅಧಿಕಾರಿ ಇರಲಿ, ರಾಜ್ಯ ಸರ್ಕಾರದ ಅಧಿಕಾರಿ ಇರಲಿ, ಇದನ್ನು ಯಾವತ್ತೂ ನಾವು ಕ್ಷಮಿಸಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕೊಂಡು ಮೀನುಗಾರರ ಹಿತವನ್ನು ಕಾಪಾಡುವ ಮೂಲಕ ಇವತ್ತು ಮಲ್ಪೆ ಫಿಶ್ ಟ್ರೇಡ್ ಸೆಂಟರ್ ಕೂಡ ಹೆಚ್ಚಿನ ಅಂಶ ಭಾರತದಲ್ಲಿ ಇಂಥ ಪ್ರಯೋಗ ಎಲ್ಲೂ ಆಗಲಿಲ್ಲ ಅಂತ ಕಾಣ್ತದೆ. ಇಡೀ ದೇಶದಲ್ಲೇ ಒಂದು ಪ್ರಥಮ ಪ್ರಯೋಗವನ್ನು ಮಾಡಿದ್ದಾರೆ. ಇದರಲ್ಲಿ ನಂದು ಒಂದು ವಿನಂತಿ, ಹೋಲ್ಸೇಲ್ ಮಾಡಿ ಆದರೆ ರಿಟೇಲ್ ಮಾಡಿ ನಮ್ಮ ಮೀನುಗಾರ ಮಹಿಳೆಯರಿಗೆ ತೊಂದರೆ ಆಗದಾಗಿ ನೀವು ನೋಡ್ಕೊಳ್ಬೇಕು ಎಂಬತಕ್ಕಂಥ ಮಾತನ್ನು ಕೂಡ, ಇನ್ನೊಬ್ಬರ ಬಟ್ಟಲ್ನಲ್ಲಿರುವಂಥ ಅನ್ನವನ್ನು ನಾವು ಕಸಿಬಾರ್ದು ಎಂಬತಕ್ಕಂಥ ಒಂದು ಎಚ್ಚರಿಕೆಯ ಮಾತನ್ನು ಕೂಡ ಕೊಡ್ತಾ ಇದಕ್ಕೆ ಶುಭ ಕೊಡ್ತೀನಿ. ಮೀನು ಭಾಳ ಜಾಸ್ತಿ ಬಂದು ಎಲ್ಲಿಯಾದರೂ ಹಾಳಾದರೆ